ನಮಸ್ಕಾರ. ಮುಖ್ಯಾಂಶಗಳು. ಅತ್ಯಾಧುನಿಕ ಸಂಪರ್ಕ ಉಪಗ್ರಹ ಜಿಸ್ಯಾಟ್-6 ಯಶಸ್ವಿ ಉಡಾವಣೆ, ವಿಜ್ಞಾನಿಗಳ ಹರ್ಷ, ಪ್ರಧಾನಿ ಅಭಿನಂದನೆ. ತುಮಕೂರಿನಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪನೆಗೆ ಶೀಘ್ರ ಚಾಲನೆ, ಪಿಯೂಷ್ ಗೋಯಲ್. ಬಿಜೆಪಿ ಬಲವರ್ಧನೆಗೆ ಕ್ರಮ, 15 ಲಕ್ಷ ಮುಖಂಡರಿಗೆ ತರಬೇತಿ, ಪಿ ಮುರಳೀಧರ್ ರಾವ್. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಡಿಸ್ಕಸ್ ಥ್ರೋನಲ್ಲಿ ಭಾರತದ ವಿಕಾಸ್ ಗೌಡ ಫೈನಲ್ಗೆ. ವಾರ್ತೆಗಳ ವಿವರ. ಅತ್ಯಾಧುನಿಕ ಸಂವಹನ ಉಪಗ್ರಹ ಜಿಸ್ಯಾಟ್-6 ಅನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಸಂಜೆ 4:52 ಜಿಎಸ್ಎಲ್ವಿ ಡಿ6 ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. 2117 ಕೆಜಿ ತೂಕದ ಈ ಉಪಗ್ರಹದ ಕಾರ್ಯಾವಧಿ 9 ವರ್ಷ. ವಿಜ್ಞಾನಿಗಳು ಉಪಗ್ರಹದ ಯಶಸ್ವಿ ಉಡಾವಣೆಗೆ ಹರ್ಷ ವ್ಯಕ್ತಪಡಿಸಿದರು. +1+2+3+4+5+6+7+8+9+10 seconds. Auto tracking. Video tracking. +15 seconds. +40 seconds. 35,975 किलोमीटर की प्राप्त करनी होती है. एक दीर्घ तुल्यकालिक कक्षा में ले जाएगा. इसरो के चेयरमैन श्री किरण कुमार सर. GSLV D6 GSAT-6 mission is accomplished. 70 by 35,945. व्हीकल डायरेक्टर की घोषणा सुनी. बहुत महत्वपूर्ण घोषणा. उपग्रह को यान से ಇಸ್ರೋ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್, ಜಿಸ್ಯಾಟ್-6 ಉಪಗ್ರಹದ ಯಶಸ್ವಿ ಉಡಾವಣೆ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲು ಎನಿಸಿದೆ ಎಂದರು. Hard work put in by the entire team to build in an indigenous cryo engine, and today's performance of the launch vehicle clearly demonstrates that all the systems have been performing very normally, and the various intricacies of the cryogenic engine performance and the systems have been understood. Today, ಉಪಗ್ರಹ ಯೋಜನಾ ನಿರ್ದೇಶಕ ಆರ್ ಮಹೇಶ್ವರನ್, ಜಿಸ್ಯಾಟ್-6 ಉಪಗ್ರಹ ದೇಶಕ್ಕೆ ದೊಡ್ಡ ಕೊಡುಗೆಯಾಗಿದೆ. ಇಡೀ ತಂಡದ ಪರಿಶ್ರಮದಿಂದ ಯಶಸ್ಸು ದೊರೆತಿದೆ ಎಂದರು. and reliable launch vehicle with our own indigenous cryostage, a made in India cryostage. ಉಪಗ್ರಹದ ಯಶಸ್ವಿ ಉಡಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರೋ ವಿಜ್ಞಾನಿಗಳನ್ನು ಅಭಿನಂದಿಸಿದ್ದಾರೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಸೇನಾಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ 4 ಉಗ್ರರು ಹತರಾಗಿದ್ದು, ಒಬ್ಬ ಉಗ್ರನನ್ನು ಸೆರೆ ಹಿಡಿಯಲಾಗಿದೆ. ಉರಿ ಸೆಕ್ಟರ್ನ ರಫಿಯಾಬಾದ್ನಲ್ಲಿ ಉಗ್ರರ ಗುಂಪು ಅವಿತಿರುವ ನಿರ್ದಿಷ್ಟ ಸುಳಿವು ಆಧರಿಸಿ ಕಳೆದ ರಾತ್ರಿಯಿಂದ ಸೇನಾಪಡೆಗಳು ಶೋಧ ಕಾರ್ಯ ನಡೆಸಿದ ವೇಳೆ ಗುಂಡಿನ ಚಕಮಕಿ ನಡೆದಿದೆ. ಬಂಧಿತ ಉಗ್ರ ಪಾಕಿಸ್ತಾನ ಮೂಲದ ಸಾಜಿದ್ ಅಹ್ಮದ್ ಎಂದು ಗುರುತಿಸಲಾಗಿದೆ. ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ತಾಯಿ ಮತ್ತು ಮಗು ಮರಣ ತಡೆಗಟ್ಟುವ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಆಯೋಜಿಸಿರುವ 2 ದಿನಗಳ ಕಾಲ್ ಟು ಆಕ್ಷನ್ ಜಾಗತಿಕ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಿದರು. ನಂತರ ರಾಷ್ಟ್ರೀಯ ಆರೋಗ್ಯ ಮಿಷನ್ ಕಾರ್ಯಕ್ರಮದಿಂದ ತಾಯಿ ಮತ್ತು ಮಗು ಸಾವು ಪ್ರಮಾಣ ಕಡಿಮೆಯಾಗಿದ್ದು, ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಕಾರ್ಯಕ್ರಮ ಇದಾಗಿದೆ. ದೇಶದಲ್ಲಿ ಪೋಲಿಯೋವನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಲಾಗಿದೆ. ಈ ಮೂಲಕ ಭಾರತ ವಿಶ್ವಕ್ಕೆ ತನ್ನ ಬದ್ಧತೆ ಪ್ರದರ್ಶಿಸಿದೆ. ಲಸಿಕೆ ಹಾಕುವ ಇಂದ್ರಧನುಷ್ ಕಾರ್ಯಕ್ರಮದ ಮೊದಲನೇ ಹಂತ ಯಶಸ್ವಿಯಾಗಿದೆ. 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಇಳಿಕೆ ಇದೇ ರೀತಿ ಮುಂದುವರೆದರೆ ಭಾರತ ಸಹಸ್ರಮಾನ ಅಭಿವೃದ್ಧಿ ಗುರಿಯನ್ನು ಸಾಧಿಸಲಿದೆ ಎಂದರು. ಆರೋಗ್ಯ ರಕ್ಷಣೆಯಲ್ಲಿ ಹಿಂದುಳಿದಿರುವ 184 ಜಿಲ್ಲೆಗಳನ್ನು ಗುರುತಿಸಲಾಗಿದ್ದು, ಈ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಪನ್ಮೂಲಗಳನ್ನು ತೊಡಗಿಸಲು ವಿಶೇಷ ಪ್ರಯತ್ನಗಳನ್ನು ಮಾಡಲಾಗುವುದು. ಶಿಶು ಆರೋಗ್ಯ ವಿಷಯವನ್ನು ಭಾರತ ಗಂಭೀರವಾಗಿ ಪರಿಗಣಿಸಿದ್ದು, ಪ್ರಸವ ಸಮಯದಲ್ಲಿ ತಾಯಿ ಮರಣ ಹೊಂದುವ ಪ್ರಮಾಣ ಕಡಿಮೆಯಾಗಿದೆ ಎಂದರು. To the entire world, the message is our commitment that we will ensure that every woman, every child who can be saved will be saved. We also need to make a clarion call to the world to join hands in taking such steps
that would ensure this. India stands committed to not only allocate resources in our country, but also to help the world and all those countries which needed any support. It is my personal vision and my government's firm commitment. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾದ 98 ನಗರಗಳನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ. ದೆಹಲಿಯಲ್ಲಿಂದು ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಜನಸಂಖ್ಯೆ ಆಧಾರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಆಯಾ ನಗರಗಳ ಪೂರ್ವ ಇತಿಹಾಸ, ಸೇವೆಗಳ ಮಟ್ಟ ಮುಂತಾದ ಮಾನದಂಡಗಳನ್ನು ಆಯ್ಕೆಗೆ ಅನುಸರಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು 13 ನಗರಗಳು, ತಮಿಳುನಾಡಿನ 12, ಮಹಾರಾಷ್ಟ್ರದ 10, ಕರ್ನಾಟಕ ಮತ್ತು ಗುಜರಾತ್ನ ತಲಾ 6 ನಗರಗಳು ಈ ಪಟ್ಟಿಯಲ್ಲಿ ಸೇರಿವೆ. ಈ ನಗರಗಳಲ್ಲಿ 24 ರಾಜ್ಯಗಳ ರಾಜಧಾನಿಗಳು ಸೇರಿವೆ ಎಂದರು. Institutional capabilities, fast track record, reforms carried so far, and nominated the top scorers as per the slots given to each of the state and union territories. As a result, Uttar Pradesh has got maximum number, 13 slots, followed by Tamil Nadu with 12, Maharashtra 10, Madhya Pradesh 7, Gujarat and Karnataka 6 each, Andhra Pradesh and Bihar. ಕರ್ನಾಟಕದ ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಶಿವಮೊಗ್ಗ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿವೆ. ಈ ಯೋಜನೆಗೆ ಮೊದಲ ಹಂತವಾಗಿ 48,000 ಕೋಟಿ ರೂಪಾಯಿ ಒದಗಿಸಲಾಗುವುದು. ಪ್ರತಿ ನಗರಕ್ಕೆ ಮುಂದಿನ 5 ವರ್ಷಗಳಲ್ಲಿ ಪ್ರತಿ ವರ್ಷ 100 ಕೋಟಿ ರೂಪಾಯಿ ನೀಡಲಾಗುವುದು. ಸಮರ್ಪಕ ಕುಡಿಯುವ ನೀರು, ವಿದ್ಯುತ್, ಸಾರಿಗೆ, ಒಳಚರಂಡಿ ವ್ಯವಸ್ಥೆ, ಸುಲಭ ದರದಲ್ಲಿ ಮನೆ ಸೌಲಭ್ಯ ಕಲ್ಪಿಸಲು ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್ ಉಪಸ್ಥಿತರಿದ್ದರು. ಕೇಂದ್ರ ವಿದ್ಯುತ್, ನವೀಕರಿಸಬಹುದಾದ ಇಂಧನ ಹಾಗೂ ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ವಿದ್ಯುತ್ ಯೋಜನೆಗಳ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ನಂತರ ಕರ್ನಾಟಕದಲ್ಲಿ ಇನ್ನು 24 ತಿಂಗಳಲ್ಲಿ ದೀನದಯಾಳ್ ಗ್ರಾಮ ಜ್ಯೋತಿ ಯೋಜನೆಯಡಿ ಎಲ್ಲ ಗ್ರಾಮಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುವುದು. ಇದಕ್ಕಾಗಿ ಕೇಂದ್ರ ಸರ್ಕಾರದಿಂದ 17,000 ಕೋಟಿ ರೂಪಾಯಿ ಒದಗಿಸಲಾಗುವುದು ಎಂದು ತಿಳಿಸಿದರು. ತುಮಕೂರಿನಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಅತಿ ಶೀಘ್ರದಲ್ಲಿಯೇ ಇದಕ್ಕೆ ಚಾಲನೆ ನೀಡಲಾಗುವುದು. ರಾಜ್ಯಕ್ಕೆ ಕಲ್ಲಿದ್ದಲು ಹಂಚಿಕೆ ಕುರಿತಂತೆ ಮಹಾರಾಷ್ಟ್ರ ಸರ್ಕಾರದ ಜತೆ ಮಾತುಕತೆ ನಡೆಸಿ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದರು. Of the project and the central government gave very clear directions that the transmission and evacuation of power will be set up with central government assistance very, very expeditiously, so that both are synchronized and this park comes into operation at the earliest. ಇದಕ್ಕೂ ಮುನ್ನ ಪಿಯೂಷ್ ಗೋಯಲ್ ರಾಜ್ಯ ನವೀಕರಿಸಬಹುದಾದ ಇಂಧನ ಸಂಸ್ಥೆಗಳ ಸಂಘದ ಮೊದಲ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಉತ್ತಮ ಸಾಧನೆ ತೋರಿದ ವಿವಿಧ ರಾಜ್ಯಗಳ ಸಂಸ್ಥೆಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹೊಸ ತಂತ್ರಜ್ಞಾನ ಹಾಗೂ ಕೇಂದ್ರ ಮತ್ತು ವಿವಿಧ ರಾಜ್ಯಗಳ ಸಹಯೋಗದೊಂದಿಗೆ ಮುಂದಿನ 5 ರಿಂದ 7 ವರ್ಷಗಳಲ್ಲಿ ನವೀಕರಿಸಬಹುದಾದ ಮೂಲಗಳಿಂದ 1,75,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ. ಕರ್ನಾಟಕ 4,000 ಮೆಗಾವ್ಯಾಟ್ ಸೌರಶಕ್ತಿ ಉತ್ಪಾದನೆಯ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಕೇಂದ್ರ ಕೈಜೋಡಿಸಲಿದೆ ಎಂದು ಹೇಳಿದರು. They got a demand which was almost 10 times or more. What you said is nearly 100 times. Nearly 100 times, 90 times of what they were envisaging to give out. That is the power of people's confidence in this program. And let us use this opportunity to reach out to the people of the country, make sure the rooftop program becomes a grand success. And this has been a great learning for me, Mr. Shivkumar, today. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ.
ಕರ್ನಾಟಕ, ಒಂದು ರಾಜ್ಯ ಹಲವು ಜಗತ್ತುಗಳು. ಪಾಠ ಟ್ರಾವೆಲ್ ಮಾರ್ಟ್ ಅನ್ನು ಆಯೋಜಿಸುತ್ತಿದೆ ನಮ್ಮ ಬೆಂಗಳೂರು. ಬೆಂಗಳೂರು ಮಹಾನಗರ ಪಾಲಿಕಾ ಚುನಾವಣೆ ಫಲಿತಾಂಶ ಇಡೀ ದಕ್ಷಿಣ ಭಾರತಕ್ಕೆ ದಿಕ್ಸೂಚಿಯಾಗಿದ್ದು, ಭಾರತೀಯ ಜನತಾ ಪಕ್ಷದ ರಾಜಕೀಯ ನೀತಿ, ನಾಯಕತ್ವ ಬದ್ಧತೆಯನ್ನು ಮೆಚ್ಚಿ ಬೆಂಗಳೂರು ಜನತೆ ಆಶೀರ್ವದಿಸಿದ್ದಾರೆ ಎಂದು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪಿ ಮುರಳೀಧರ್ ರಾವ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. Not only in Karnataka, but in the deep south. I express my thanks to the people of Bangalore. ಈಗಾಗಲೇ ಪಕ್ಷದ ಬಲವರ್ಧನೆಗಾಗಿ ಸದಸ್ಯತ್ವ ಅಭಿಯಾನ, ಸಂಪರ್ಕ ಅಭಿಯಾನಗಳನ್ನು ನಡೆಸಲಾಗಿದ್ದು, ಪ್ರಸ್ತುತ ದೀನ ದಯಾಳ್ ಪ್ರಶಿಕ್ಷಣ ಅಭಿಯಾನ ತರಬೇತಿ ಶಿಬಿರಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಬ್ಲಾಕ್ ಮಟ್ಟದಲ್ಲಿ 11,000 ತರಬೇತಿ ಶಿಬಿರಗಳನ್ನು ನಡೆಸಿ ನಂತರ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುವುದು. ಒಟ್ಟು 15 ಲಕ್ಷ ಮುಖಂಡರಿಗೆ ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ಅವರು ಹೇಳಿದರು. The starting circle of the training. ಹೆಣ್ಣು ಮಕ್ಕಳು ಮತ್ತು ನಮ್ಮ ಮನೆಯವರು, ನಮ್ಮ ತಾಯಿಯವರಿಗೆ ಅತ್ಯಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಮಹದಾಯಿ ಯೋಜನೆ ವಿಚಾರ ಕುರಿತಂತೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದವರು ಕೆಲವು ಸಮಾಜಘಾತುಕ ಶಕ್ತಿಗಳ ಮೂಲಕ ತಮ್ಮ ಹಾಗೂ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಮನೆಯ ಮುಂಭಾಗದಲ್ಲಿ ಗಲಭೆ ನಡೆಸುವ ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದರು. ಕಳೆದ 10 ವರ್ಷಗಳ ಯುಪಿಎ ಆಡಳಿತ ಅವಧಿಯಲ್ಲಿ ಕಳಸಾ ಬಂಡೂರಿ ನಾಲಾ ಯೋಜನೆ ಹಾಗೂ ಮಹದಾಯಿ ಯೋಜನೆಗೆ ಆಂಧ್ರದ ತೆಲುಗು ಗಂಗಾ ಮಾದರಿಯಲ್ಲಿ ಸಮಸ್ಯೆಯನ್ನು ಏಕೆ ಬಗೆಹರಿಸಲಿಲ್ಲ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಲೆಡ್ ಗವರ್ನಮೆಂಟ್ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಯುಪಿಎದ ಅಭಿಪ್ರಾಯವನ್ನು ಕೇಳಿದಾಗ ನಮಗೆ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ನೀವು ಇದನ್ನು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಲೇಬೇಕು ಅನ್ನುವಂತ ಅಫಿಡವಿಟ್ ಕೊಟ್ಟಿತ್ತು ಇಲ್ಲವೋ? ಮಹದಾಯಿ ಕಳಸಾ ಬಂಡೂರಿ ನೀರಾವರಿ ಯೋಜನೆ ಸಂಬಂಧಿಸಿದಂತೆ ಬರುವ ಸೋಮವಾರದಂದು ಜೆಡಿಎಸ್ ಶಾಸಕರು ಹಾಗೂ ಮುಖಂಡರ ಸಭೆ ಕರೆದಿದ್ದು, ಅಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ರೈತರು ಹಲವು ದಿನಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಈ ವಿಷಯವನ್ನು ತಾವು ರಾಜಕೀಯಕ್ಕೆ ಎಂದೂ ಬಳಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸೆಪ್ಟೆಂಬರ್ 26ರಂದು ವಿವಿಧ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿರುವುದು ಸರಿಯಲ್ಲ. ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಶಾಂತಿಯುತ ಪ್ರತಿಭಟನೆ ಮಾಡಲಿ ಎಂದರಲ್ಲದೆ, ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರವೇಶಿಸಿ ಕರ್ನಾಟಕಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಲು ಮಧ್ಯಂತರ ಆದೇಶ ಹೊರಡಿಸಬೇಕು ಎಂದು ಮನವಿ ಮಾಡಿದರು. ಸೆಪ್ಟೆಂಬರ್ 26 ಇನ್ನ ಅದರಿಂದ ನಷ್ಟ, ರಾಜ್ಯಕ್ಕೂ ನಷ್ಟ, ಜನತೆಗೂ ನಷ್ಟ. ನಾನು ಎಲ್ಲ ಪಾರ್ಟಿಯವರಿಗೂ ಮನವಿ ಮಾಡ್ತೇನೆ, ಇವತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾವು ಯಾವ ರೀತಿ ಔದಾರ್ಯ ತೋರಿಸಿದ್ವಿ. ತಮಿಳುನಾಡು 8 ಇಯರ್ಸ್ಗೆ ನಮ್ಮ ಶೇರ್ ಕೊಟ್ಟಿದ್ದೇವೆ ಕುಡಿಯೋ ನೀರಿಗೆ. ಇವತ್ತು ನಾವೇನು ಅನುಭವಿಸ್ತಾ ಇದ್ದೇವೆ ಇಲ್ಲಿ. ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಬೆಂಗಳೂರು ನಗರಕ್ಕೂ ಮುಂದಕ್ಕೆ ಗಂಡಾಂತರ ಕಾದಿದೆ. ಅದರಿಂದ ಇವತ್ತು ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಏನು ಹೇಳ್ತಾರೆ, ಮೇಕ್ ಇನ್ ಇಂಡಿಯಾ ಆಗಬೇಕು ಅಂದರೆ ಎಲ್ಲರನ್ನೂ ಸಮಚಿತವಾಗಿ ನೋಡಬೇಕು. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 6ರಿಂದ 8ರವರೆಗೆ 3 ದಿನಗಳ ಕಾಲ ನಡೆಯಲಿರುವ 38ನೇ ಪೆಸಿಫಿಕ್ ಏಷ್ಯಾ ಟ್ರಾವೆಲ್ ಅಸೋಸಿಯೇಷನ್ ಟ್ರಾವೆಲ್ ಮಾರ್ಟ್ ಪಾಠ ಪೂರ್ವ ಸಿದ್ಧತೆಗಳ ಕುರಿತ ಕೈಪಿಡಿಯನ್ನು ಪ್ರವಾಸೋದ್ಯಮ ಹಾಗೂ ಕೈಗಾರಿಕಾ ಸಚಿವ ಆರ್ ವಿ ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಬಳಿಕ ಅವರು ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶಗಳಿವೆ. ಸಮಾವೇಶದ ಮೂಲಕ ಪ್ರವಾಸಿ ತಾಣಗಳನ್ನು ಬೆಳಕಿಗೆ ತರುವುದರ ಜೊತೆಗೆ ಅವುಗಳ ಅಭಿವೃದ್ಧಿಗೆ ಬಂಡವಾಳ ಆಕರ್ಷಿಸಲಾಗುವುದು. 61 ದೇಶಗಳ 1200ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ರಾಜ್ಯದಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರಲಾಗಿದೆ. ಇದರಡಿ ಕಾರ್ಪೊರೇಟ್ ವಲಯಕ್ಕೆ ಪ್ರವಾಸಿ ತಾಣಗಳನ್ನು ದತ್ತು ತೆಗೆದುಕೊಳ್ಳಲು ಅವಕಾಶವಿದೆ. ಈಗಾಗಲೇ 6 ಕಂಪನಿಗಳು ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಕೈಜೋಡಿಸಿವೆ ಎಂದರು. Like Cambodia, Malaysia, Dubai, Singapore contribute to the GDP between 15 to 18-20%. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿವಿಧ ಮಾರುಕಟ್ಟೆಗಳಲ್ಲಿ ಹೂ ಹಣ್ಣುಗಳ ಖರೀದಿ ಬಿರುಸಿನಿಂದ ಸಾಗಿತು.
ಹಬ್ಬದ ಹಿನ್ನೆಲೆಯಲ್ಲಿ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿರುವುದು ಖರೀದಿಗಾರರಲ್ಲಿ ಅಸಮಾಧಾನಕ್ಕೆ ಕಾರಣವಾದರೂ ಖರೀದಿಸುವ ಉತ್ಸಾಹ ಕುಗ್ಗಿರಲಿಲ್ಲ. ಹಲವು ಗ್ರಾಹಕರು ಪ್ರತಿಕ್ರಿಯಿಸಿ, ಹಿಂದೆಂದಿಗಿಂತಲೂ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ದುಬಾರಿಯಾಗಿದೆ. ಮಲ್ಲಿಗೆ, ಸೇವಂತಿಗೆ ಸೇರಿದಂತೆ ವಿವಿಧ ಹೂಗಳ ಬೆಲೆ ದುಪ್ಪಟ್ಟಾಗಿದೆ. ಅನಿವಾರ್ಯವಾಗಿ ಖರೀದಿ ಮಾಡುವಂತಾಗಿದೆ. ಬಡವರಂತೂ ಹೆಚ್ಚಿನ ಬೆಲೆ ನೀಡಿ ಹೂ ಹಣ್ಣು ಖರೀದಿಸಿ ಹಬ್ಬ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಎಂದರು. ಸುಮ್ಮನೆ ಇರ್ಬೋದು ಅನಿಸ್ತಾ ಇದೆ. ಒಂದು ಮಲ್ಲಿಗೆ 1000 ರೂಪಾಯಿ ಹೇಳ್ತಾ ಇದ್ದಾರೆ. ಬಡವರು ಹಬ್ಬ ಮಾಡೋಕ್ಕಾಗಲ್ಲ, ಅಂತಿಂತ ದುಡ್ಡು ಮಾಡಿದ್ರು ಮಾಡೋಕ್ಕಾಗಲ್ಲ. ಬಡವರಾಗಿ ಹೇಳ್ತಾರೆ ಅಷ್ಟೇ. ಯಶವಂತಪುರ 70 ರೂಪಾಯಿ ಕನಕಾಂಬರ ಇದೆ, ಇಲ್ಲಿ 140 ರೂಪಾಯಿ ಕನಕಾಂಬರ ಮಾಡ. ಯಶವಂತಪುರ ಪರವಾಗಿರುತ್ತೆ, ಚೆನ್ನಾಗಿದೆ. ಇದೇನು 800 ರೂಪಾಯಿ ಇದೆ ಇಲ್ಲಿ, ಅಲ್ಲಿ ಬಂದು 250 ರೂಪಾಯಿ ಮಲ್ಲಿಗೆ ಹೂವು. ಯಶವಂತಪುರ ಬೆಸ್ಟ್ ಆಗಿದೆ ಹೂವು. ಈ ಸತಿ ತುಂಬ, ಯಾಕಂದರೆ ಪ್ರತಿ ವರ್ಷ ಈ ವರ್ಷ ಮಾತ್ರ ತುಂಬ ಜಾಸ್ತಿ, ತುಂಬ ಬೆಲೆ ಇದೆ. ಹಬ್ಬ ಮಾಡೋದು ತುಂಬ ಕಷ್ಟನೇ ಥರ ಕಾಣ್ತಾ ಇದೆ ಹೂದಲ್ಲೆಲ್ಲ. ಬೀಜಿಂಗ್ನಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ವಿಕಾಸ್ ಗೌಡ ಪುರುಷರ ವಿಭಾಗದಲ್ಲಿ ಡಿಸ್ಕಸ್ ಥ್ರೋ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಇಂದು ನಡೆದ ಅರ್ಹತಾ ಸುತ್ತಿನಲ್ಲಿ ಕರ್ನಾಟಕ ಮೂಲದ ವಿಕಾಸ್ ಗೌಡ 63.86 ಮೀಟರ್ ಎಸೆದರು. ಫೈನಲ್ ಸುತ್ತು ನಾಡಿದ್ದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತ್ಯಾಧುನಿಕ ಸಂಪರ್ಕ ಉಪಗ್ರಹ ಜಿಸ್ಯಾಟ್ 6 ಯಶಸ್ವಿ ಉಡಾವಣೆ, ವಿಜ್ಞಾನಿಗಳ ಹರ್ಷ, ಪ್ರಧಾನಿ ಅಭಿನಂದನೆ. ತುಮಕೂರಿನಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪನೆಗೆ ಶೀಘ್ರ ಚಾಲನೆ, ಪಿಯೂಷ್ ಗೋಯಲ್. ಬಿಜೆಪಿ ಬಲವರ್ಧನೆಗೆ ಕ್ರಮ, 15 ಲಕ್ಷ ಮುಖಂಡರಿಗೆ ತರಬೇತಿ, ಸಿ ಮುರಳೀಧರ ರಾವ್. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಡಿಸ್ಕಸ್ ಥ್ರೋನಲ್ಲಿ ಭಾರತದ ವಿಕಾಸ್ ಗೌಡ ಫೈನಲ್ಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.